ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಕಿಚ್ಚ ಸುದೀಪ್ ಅವರ ಸಿನಿಮಾ ಬರ್ತಾ ಇದೆ ಅಂದ್ರೆ ಅವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ ಜೋರಾಗೆ ಇರುತ್ತೆ. ಸದ್ಯಕ್ಕೆ ಮ್ಯಾಕ್ಸ್ ರಿಲೀಸಿಗೆ ರೆಡಿ ಆಗಿದೆ. ಮ್ಯಾಕ್ಸ್ ಬಗ್ಗೆ ಮಾತಾಡಕ್ಕೆ ಸ್ವತಃ ಬಾದ್ಶಾ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ ಸರ್? ಗುಡ್ ದೀಪಿಕಾ. ರೆಸ್ಟ್ ಇಲ್ಲ ಅನ್ಸುತ್ತೆ, ಕಣ್ಣುಗಳು ಹೇಳ್ತಾ ಇದೆ. ಮ್ಯಾಕ್ಸ್ ಅನ್ನುವಂಥದ್ದು ತುಂಬಾ ಅಂದ್ರೆ 2.5 ವರ್ಷಗಳಿಂದ ಅಭಿಮಾನಿಗಳು ಕಾಯ್ತಾ ಇರುವಂತಹ ಚಿತ್ರ. ಸೊ ಡಿಸೆಂಬರ್ ಅಲ್ಲಿ ಬರ್ತಾ ಇದ್ದೀರಾ. ಮ್ಯಾಕ್ಸ್ ಡೇಂಜರಸ್ ಹೇಗೆ? ಮ್ಯಾಕ್ಸ್ ಇಸ್ ಡೆಫಿನೆಟ್ಲಿ ಎ ವಾರ್ನಿಂಗ್ ಇನ್ ದ ಫಿಲ್ಮ್. ಹಿ ಇಸ್ ಅ ಕಾಪ್ ಆಗಿರೋದ್ರಿಂದ ಅದರ್ ಸೈಡ್ ಆಫ್ ದಿ ವರ್ಲ್ಡ್ ಇದೆಲ್ಲ ಒಂದು ಮಾಫಿಯಾ, ಅಲ್ಲಿ ದೇ ಕಾಲ್ ಹಿಮ್ ಮ್ಯಾಕ್ಸ್. ಸೊ ಇಟ್ಸ್ ಡೆಫಿನೆಟ್ಲಿ ಎ ವಾರ್ನಿಂಗ್ ಫಾರ್ ದೆಮ್. ಡೇಂಜರಸ್ ಏನಲ್ಲ. ಸೊ ಒನ್ ನೈಟ್ ಅಲ್ಲಿ ನಡೆಯುವಂತಹ ಕತೆ. ಈ ಕಥೆಯಲ್ಲಿ ಯಾರನ್ನೆಲ್ಲ ಹೊಡೆದಾಡ್ತೀರಾ, ಯಾರಿಗೆಲ್ಲ ಇದೊಂದಿಷ್ಟು ಮೆಸೇಜ್ಗಳು ಹೋಗುತ್ತೆ ಅಂತ ಸಿನಿಮಾದೊಳಗಡೆ? ಫಸ್ಟ್ ಹೊಡೆದಾಡ್ತಾ ಇರೋದು ಈ ಸಿನಿಮಾ ಹೊರಗಡೆ ಬರೋಕ್ಕವ. ಇದು 1 ವರ್ಷದಿಂದ ಇದು ಹೋರಾಟ ಅಲ್ಲಿ ನಡೀತಾ ಇದೆ. ಸೊ ಅಲ್ಲಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾವ್ಯಾವುದೋ ಕಾರಣಗಳಿಗೆ, ಕಾರಣವಿಲ್ಲದ ಕಾರಣಗಳಿಗೆ, ಕಾರಣ ಇದ್ದ ಕಾರಣಗಳಿಗೆ ಎಲ್ಲ ಸೇರಿ ಇವಾಗ ಒಂದು ಡೇಟ್ ಬಂದಿದೆ ಅದಕ್ಕೆ ರಿಲೀಸ್ಗೆ. ಸೊ ಹೊಡೆದಾಟ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕತೆ ಒಳಗಡೆ ಬರಬೇಕು. ಒಂದು ರಾತ್ರಿ ಕತೆ ಅಂತ ನಿಮ್ಗೆ ಹೇಳಿದಾಗ ಯು ಶುಡ್ ಪ್ರಾಬಬ್ಲಿ ನಿಮಗೊಂದು ಗೇಜ್ ಏನಾಗಬೇಕು ಅಂದರೆ, ಇದು ಕಥೆಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ಡೈವರ್ಟ್ ಆಗಿ ಮಾಡೋಷ್ಟು ಟೈಮ್ ಇರೋದಿಲ್ಲ. ಪ್ಲಾಟಲ್ಲೇ ಇರಬೇಕಾಗತ್ತೆ ತಾವು. ಸೊ ಇಫ್ ಇಟ್ ಇಸ್ ಅ ನಾರ್ಮಲ್ ಸಿನಿಮಾ, ನಾರ್ಮಲ್ ಅಂದರೆ ನಾವು ಮಾಡಿರೋದು ಬೇರೆ ಸಿನಿಮಾಗಳು ತೊಗೊಳಕ್ಕೆ ಹೋದರೆ ಇಟ್ ಅಕ್ರಾಸ್ ಸೆವರಲ್ ಮಂತ್ಸ್ ಆರ್ ಸೆವರಲ್ ಇಯರ್ಸ್ ಸಮ್ಟೈಮ್ಸ್ ಕತೆ ಇರುತ್ತೆ. ಸೊ ಅಂಥದ್ರಲ್ಲಿ ಲಾಟ್ ಆಫ್ ಅದರ್ ಥಿಂಗ್ಸ್ ಪ್ರಾಬಬ್ಲಿ ನಾವು ಹೇಳಬೇಕು, ಎಲ್ಲ ಮಾಡಬೇಕು. ಇದ್ರೊಳಗೆ ಆ ಥರ ಇಲ್ಲ, ಒಂದೇ ಪ್ಲಾಟ್ ಇರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ಸ್ಟಿಕ್ ಅರೌಂಡ್. ಸೊ ದೇರ್ ಆರ್ ನೋ ಡೈವರ್ಷನ್ಸ್. ಸೊ ಹೀಗೆ ಬಂದಾಗ ಪ್ರತಿ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಏನಿರುತ್ತೆ, ಯಾರ್ಯಾರು ಆಂಟಾಗನಿಸ್ಟ್ ರೋಲ್ಸಲ್ಲಿ ಬರ್ತಾರೆ, ದೇ ಬಿಕಮ್ ವೆರಿ ಪ್ರೈಮ್ ರೋಲ್ಸ್. ಸೊ ದೆರ್ ಇಸ್ ಅ ಪರ್ಪೆಚುವಲ್ ವಾಟ್ ಯು ಸೇ ಫೈಟ್, ನಾಟ್ ವಿತ್ ಜಸ್ಟ್ ದಿ ವಿಲನ್ಸ್ ಫಿಸಿಕಲ್ ಪರ್ಸೆ ತೊಗೊಳಕ್ಕೆ ಹೋಗಬೇಡಿ. ದೇರ್ ಆರ್ ಲಾಟ್ ಆಫ್ ಸಿಚುವೇಶನ್ಸ್, ವೆರಿ ಸ್ಟ್ರಾಂಗ್ ಸಿಚುವೇಶನ್ ದ ಫಿಲ್ಮ್ ವಿಚ್ ಮ್ಯಾಕ್ಸ್ ಆಗಿ ಅವನು ಹಿ ಹ್ಯಾಸ್ ಟು ಫೇಸ್ ಇಟ್ ಆ್ಯಂಡ್ ಹಿ ಹ್ಯಾಸ್ ಟು ಹ್ಯಾಂಡಲ್ ಇಟ್. ಸೊ ದಟ್ ಇಸ್ ವಾಟ್ ಈಸ್ ಆಲ್ ಅಬೌಟ್. ಒಂದು ಕಾಪ್ ಹೇಳ್ತಾರೆ, ಜ್ವಾಲಾಮುಖಿನಾದ್ರೂ ತಡಿಬಹುದು, ಅಥವಾ ಭೂಕಂಪನಾದ್ರೂ ತಡಿಬಹುದು, ಅಥವಾ ಬಿರುಗಾಳಿನಾದ್ರೂ ತಡಿಬಹುದು ಅಂತ ಹೇಳಿ. ಸೊ ಅಷ್ಟರ ಮಟ್ಟಿಗೆ ನಿಮ್ಮ ಎಂಟ್ರಿ ಪವರ್ಫುಲ್ ಆಗಿರುತ್ತಾ ಹೇಗೆ ಅಂತ? ಇಲ್ಲ, ಅವ್ರು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದ್ದು, ಅದನ್ನು ಸಿನಿಮಾಗೆ ಹಾಕೊಂಡಿದ್ದಾರೆ ಅವರು. ಸೊ ನಥಿಂಗ್ ಲೈಕ್ ದಟ್. ಏನಾಗುತ್ತೆ ಕಮರ್ಷಿಯಲ್ ಸಿನಿಮಾದಲ್ಲಿ ಇಟ್ಸ್ ಆಲ್ವೇಸ್ ಫಾರ್ ಮೀ, ಐ ನೋ ಐ ಲವ್ ದಿಸ್ ಕಮರ್ಷಿಯಲ್ ಆಸ್ಪೆಕ್ಟ್. ಸಿನಿಮಾದಲ್ಲಿ ನಂಗೆ ತುಂಬ ಇಷ್ಟ ಈ ಕಮರ್ಷಿಯಲ್ಸ್ದೆಲ್ಲ. ಯಾಕಂದರೆ ಬೇರೆ ಹೀರೋಗಳು ಎಂಟ್ರಿ ಬರ್ಬೇಕಾದ್ರೆ, ಬೇರೆ ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಈ ಥರ ಎಲ್ಲ ಡೈಲಾಗ್ಸ್ ಬಂದಾಗ ವಾ ಏನು ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ನನಗೆ, ನಾನು ಪ್ರಿಂಟ್ ನೋಡ್ಬೇಕಾದ್ರೆ ನನಗೆ ಯಾವ ಸ್ವಲ್ಪ ಓವರಾಗಿ ಮಾತಾಡ್ತಾ ಇದೀವ ಅಂತ. ಇಟ್ಸ್ ಎ ಕಾನ್ಫ್ಲಿಕ್ಟ್. ಡು ಯು ಅಂಡರ್ಸ್ಟ್ಯಾಂಡ್? ಬಿಕಾಸ್ ಪ್ರಾಬಬ್ಲಿ ಬಿಕಾಸ್ ಹುಚ್ಚ ಸಿನಿಮಾಯಿಂದ ತೊಗೊಳಕ್ಕೆ ಹೋದರೆ ಇಟ್ ಈಸ್ ನಾಟ್ ಅ ವೆರಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. Though action was a part of all my films, action has never been the prime criteria. Correct. So ಈ ಟಿಪಿಕಲ್ ಕಮರ್ಷಿಯಲ್ಸ್ ಅಂತ ಬಂದಾಗ ಏನಾಗುತ್ತೆ, ನಾನು ತುಂಬ ಇಷ್ಟಪಡ್ತೀನಿ ನೋಡೋಕ್ಕೆ. ನಾನೇ ಆ ಸಿನಿಮಾದಲ್ಲಿದ್ದು ಯಾರಾದರೂ ಬಂದು ಈ ಟ್ರೈಲರ್ ತೋರಿಸಿ ಸರ್ ಈ ಥರ ಇದೆಯೋ ಅಂದರೆ ಸ್ವಲ್ಪ ಮುಜುಗರ ಆಗುತ್ತೆ ನನಗೆ. ಇಟ್ ಸ್ಟಾರ್ಟ್ಸ್ ವಿತ್ ಮೈ ಡಾಟರ್ ಅಂದ್ಕೊಳ್ಳೋಣ. ಶಿ ಇಸ್ ಟುಡೇಸ್ ಜೆನ್. ನನಗೆ ಈ ಥರ ಸ್ವಲ್ಪ ಆ ಥರ ಬಂದಾಗ ಫಸ್ಟ್ ಪರ್ಸನ್ ಹೂ ಕಮ್ಸ್ ಆ್ಯಂಡ್ ಲಾಫ್ಸ್ ಆ್ಯಂಡ್ ಏನು ಡೈಲಾಗ್ ಇದು ಅಂತ. ಏನಾದರೂ ರಿವ್ಯೂ ಕೊಟ್ಟಿದ್ದಾರೆ ಸರ್ ನಿಮ್ಮ ಮಗಳು ಶಾನಿ? ಶೀ ಈಸ್ ಅ ವೆರಿ ಗುಡ್ ಕ್ರಿಟಿಕ್ ಆ್ಯಕ್ಚುಲಿ. ತುಂಬ ಅವ್ರಿಗೆ ಆ್ಯಸ್ ಆ್ಯಂಡ್ ವೆನ್ ಪ್ರಾಬಬ್ಲಿ ಸಿನಿಮಾ ನೋಡ್ತಾ ಇವತ್ತಿನ ಜೆನ್ ಆ್ಯಕ್ಚುಲಿ ಅಷ್ಟೊಂದು ಎಕ್ಸ್ಪೋಜರ್ಸ್ ಇರಬೇಕಾದ್ರೆ ದೇ ಆರ್ ವೆಲ್ ಅವೇರ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್. ಸೊ ಐ ಥಿಂಕ್ ದ ರಿವ್ಯೂಸ್ ಆರ್ ವೆರಿ ಕ್ರಿಟಿಕಲ್, ಹಾರ್ಶ್ ಬಟ್ ಟ್ರೂತ್ಫುಲ್ ಹಾಗಿರುತ್ತೆ. ಸೊ ಬಟ್ ಶೀ ಲವ್ಸ್ ದೀಸ್ ಡೈಲಾಗ್ಸ್. ಈ ಥರ ಎಲ್ಲ ಬಂದಾಗ ಶೀ ಲೈಕ್ಸ್ ಇಟ್ ಅ ಲಾಟ್. ಆ್ಯಂಡ್ ನನಗನ್ಸುತ್ತೆ ಅದು ಪೊಸಿಷನಿಂಗ್, ಯಾವುದೇ ಸಿನಿಮಾದಲ್ಲಿ ಏನೇ ಡೈಲಾಗ್ ಬಂದರೂ, ಯಾವುದೇ ಹೀರೋ ಬಗ್ಗೆ ಇದ್ದರೂ ಪೊಸಿಷನಿಂಗ್ ಸರಿ ಇಲ್ಲ ಅಂದರೆ ಇಟ್ ಲುಕ್ಸ್ ವೆರಿ ಸಿಲಿ, ಥರ ತುರುಕ್ದಂಗೆ ಇರುತ್ತೆ, ಮಾಡ್ದಂಗೆ ಇರುತ್ತೆ. ಸೊ ಈ ಫಿಲ್ಮಲ್ಲಿ ನೀವು ಏನೇ ನೋಡೋಕ್ಕೆ ಹೋದರೂ ಆ್ಯಕ್ಚುಲಿ ಅದು ಡೆಲಿಬ್ರೇಟ್ ಅಂತ ನನಗೆ ಅನ್ನಿಸ್ಲಿಲ್ಲ. ಬಿಕಾಸ್ ಡೆಲಿಬ್ರೇಟ್ ಅಂತಂದರೆ ನನಗೆ ಇಷ್ಟ ಆಗೋಲ್ಲ ಅದು. ಸುಮ್ಮನೆ ಹೇಳಿಸ್ಬೇಡಿ ಅಂತ. ಈ ಕಮರ್ಷಿಯಲ್ ಕಾನ್ಫ್ಲಿಕ್ಟ್ ನಮ್ಮ ಸಿನಿಮಾದಲ್ಲಿ ತುಂಬ ಇರುತ್ತೆ ದೀಪಿಕಾ ಅವರೇ. ನಾನು ಮಾಡಬೇಕಾದ್ರೆ ಡೈರೆಕ್ಟರ್ಸು ತುಂಬ ಒತ್ತಾಯ ಮಾಡ್ತಾ ಇರ್ತಾರೆ, ಸರ್ ಆ ಡೈಲಾಗ್ ಇರಲಿ ಬಿಡಿ ಸರ್, ಅದಿರಲಿ, ಜನಕ್ಕೆ ಇಷ್ಟ ಆಗುತ್ತೆ, ವಿಸಿಲ್ ಹೊಡಿತಾರಂತ. ಡೈಲಾಗ್ ರೈಟರ್ಸ್ ಟು ಡೈರೆಕ್ಟರ್ಸ್ ಈ ಡೈಲಾಗ್ಸ್ ಬರೀಬೇಕಾದ್ರೆ ಡೋಂಟ್ ಫರ್ಗೆಟ್ ಆ್ಯಕ್ಚುಲಿ ದೇ ಆರ್ ಸೆಲೆಬ್ರೇಟಿಂಗ್ ಯು. ಪರದೆ ಮೇಲೆ ಇರ್ಬೋದು, ಇನ್ ಪರ್ಸನ್ ಶೂಟಿಂಗಲ್ಲಿರ್ಬೋದು, ನಿಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಇನ್ನೊಬ್ಬರ ಕೈಯಲ್ಲಿ ಡೈಲಾಗ್ ಹೇಳಿಸಿದಾಗ ಅದು ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರು. ದಟ್ ಈಸ್ ಅ ಬಿಗರ್ ಫೀಲ್ ಆ್ಯಕ್ಚುಲಿ. ಇಟ್ಸ್ ಅ ಗ್ರೇಟರ್ ಫೀಲ್ ನನಗೆ. ಓಕೆ, ಇಷ್ಟು ಪ್ರೀತಿಸ್ತಾರಲ್ಲ ಇವರು, ಇಷ್ಟು ಇಷ್ಟಪಡ್ತಾರೆ, ಹೀಗೆ ಬರೀತಾರೆ ನಿಮಗೋಸ್ಕರ.
ಸೊ ಹಾಗೆ ಇಲ್ಲಾಂದರೆ ನೀವು ನೋಡಿ ಒಂದು ತುಂಬ ಹಿಂದೆ ಹೋದರೆ ಅಜನೀಶ್ ಲೋಕನಾಥ್ ನಿಮಗೆ ಲಕ್ಕಿನಾ ಅಂತ? ನನಗೆ ಸಿನಿಮಾ ಲಕ್ಕಿ ಇದೆ. ಸೊ ಸಿನಿಮಾ ಕೈ ಹಿಡಿದಿದ್ದು ನನಗೆ ಫಸ್ಟು. ಸೊ ಮೈ ಲಕ್ ಸ್ಟಾರ್ಟೆಡ್ ವಿತ್ ಸಿನಿಮಾ. ಸೊ ಲಕ್ ಫ್ಯಾಕ್ಟರ್ ನಾನು ವ್ಯಕ್ತಿಯಿಂದ ನಾನು ಯಾವತ್ತೂ ನಾನು ಲಕ್ ಬಂದಿದೆ ನನಗೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸರ್ ಮ್ಯಾಕ್ಸಲ್ಲಿ ಹೀರೋಯಿನ್ ಇದ್ದಾರಾ? ಇಲ್ಲ. ವರಲಕ್ಷ್ಮಿ ಅಂತ ಆಕ್ಟ್ರೆಸ್ ಅದರಲ್ಲಿದ್ದಾರೆ. ಅವ್ರು ಏನಾಗಿದ್ರೆ ವಿಲನ? ಶಿ ಕಮ್ಸ್ ಫ್ರಮ್ ದಿ ಆಂಟಾಗನಿಸ್ಟ್ ಸೈಡ್ ಆ್ಯಕ್ಚುಲಿ, ಅಲ್ಲಿಂದ ಬರ್ತಾರೆ. ಬಟ್ ವೆರಿ ಪ್ರೈಮ್ ರೋಲ್ ಇದೆ ಅವ್ರಿಗೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿ ಇಸ್ ಒನ್ ಆಫ್ ದಿ ಆಂಟಾಗನಿಸ್ಟ್. ಪ್ರಮೋದ್ ಶೆಟ್ಟಿ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಸಾಕಷ್ಟು ಜನ ಪರಭಾಷಾ ಕಲಾವಿದರು, ಸೀನಿಯರ್ ಕಲಾವಿದರು ಕೂಡ ಇದ್ದಾರೆ. ಸೊ ಅವರ ಜೊತೆಗಿನ ಜರ್ನಿ ಹೇಗಿತ್ತು ಸರ್? ಎವ್ರಿ ಫಿಲ್ಮ್ ಇಸ್ ನ್ಯೂ. ನಮಗೆ ಒಳಗಡೆ ಹೋಗ್ತಿದ್ದಾಗೆ ಫಸ್ಟು ನಮಗೆ ಎಕ್ಸೈಟ್ ಆಗೋದೇ ಅದು. ಏನಂದರೆ ಈಗ ಕತೆ ಬರೆದು ಕತೆ ಎಲ್ಲ ಓಕೆ ಆದಮೇಲೆ ಎಕ್ಸೈಟ್ ಆಗೋದು ಸೆಟ್ಟಿಗೆ ಹೋದಾಗ ಯಾರ್ಯಾರು ಸಿಗ್ತಾ ಇದ್ದಾರೆ, ಯಾರ್ಯಾರಿದ್ದಾರೆ. ಸೊ ಇವರೊಟ್ಟಿಗೆ ಒಂದು ಕಾಲ ಕಳೆಯೋಕ್ಕೆ ಅವಕಾಶ ಸಿಗುತ್ತೆ. ಫಸ್ಟ್ ಅಲ್ಲಿಂದ ನೋಡೋಕೆ ಹೋಗ್ತೀವಿ. ಸೊ ದೇರ್ ಇಸ್ ದಟ್ ಈಸ್ ದಿ ಓನ್ಲಿ ಎಕ್ಸ್ಪೀರಿಯನ್ಸ್ ದಟ್ ಯು ಕ್ಯಾರಿ ಹೋಮ್ ಆ್ಯಕ್ಚುಲಿ. ಸರ್ ಈಗ ಸಾಮಾನ್ಯವಾಗಿ ನಾನು ಇತ್ತೀಚೆಗೆ ಸುದೀಪ್ ಸರ್ ಅನ್ನು ನೋಡಿದಾಗ ಹೊಸ ಕಲಾವಿದರಿಗೆ, ಹೊಸ ತಂಡಕ್ಕೆ ಜಾಸ್ತಿ ಸಪೋರ್ಟ್ ಕೊಡ್ತಾ ಬರ್ತಾ ಇದ್ದೀರಾ. ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಒಬ್ಬ ಸ್ಟಾರ್ ನಟನಾದ್ಮೇಲೆ ಆ ಒಂದು ಡೈರೆಕ್ಟರ್ ಅನ್ನ ಕೂಡ ಅಬ್ಸರ್ವ್ ಮಾಡ್ತಾರೆ. ಅವನು ಎಷ್ಟು ಹಿಟ್ ಕೊಟ್ಟಿದ್ದಾರೆ, ಅವರೆಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನೋದು ಒಂದಿಷ್ಟು ಕಲಾವಿದರು ಅದನ್ನು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಬಟ್ ಸುದೀಪ್ ಅವರು ವಿಜಯ್ ಕಾರ್ತಿಕೇಯನ್ ಅನ್ನುವಂಥ ಹೊಸ ಡೈರೆಕ್ಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಡೈರೆಕ್ಟರ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಮತ್ತು ಅವರ ಕೋಂಬೋ ಹೆಂಗಿತ್ತು ಅಂತ ಹೇಳಿ? ನಾನು ತುಂಬ ಜನ ಒಟ್ಟಿಗೆ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಕೋಟಿಗೊಬ್ಬ 3 ವಾಸ್ ನ್ಯೂ ಕಮರ್ ಆ್ಯಂಡ್ ಅನೂಪ್ ಭಂಡಾರಿ. ರಂಗಿತರಂಗನೂ ನೋಡಿರಲಿಲ್ಲ. ನಾನು ನೋಡಿದ್ದು ರಾಜರಥ, ವಿಚ್ ನನಗೇನೋ ಅವ್ರದ್ದು ಟೇಕಿಂಗ್ಸಿಂದ ಹಿಡಿದು ಅವ್ರದ್ದು ಏಸ್ಥೆಟಿಕ್ಸ್ ಕ್ರಿಯೇಟ್ ಮಾಡೋವಂಥ ಆ್ಯಂಬಿಯನ್ಸಸ್ ನಂಗೆ ತುಂಬ ಇಷ್ಟ ಆಯ್ತು. ಒಬ್ಬ ವ್ಯಕ್ತಿ ಹತ್ರ ಸೆನ್ಸಿಬಿಲಿಟಿ ಇದೆ ಅವ್ರಿಗೆ ಅಂತ ಗೊತ್ತಾದಾಗ ಅವರೊಟ್ಟಿಗೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ಈ ಹೊಸಬ್ರು ಅಂತ ಬಂದಾಗ ಐ ಥಿಂಕ್ ಇಟ್ ಈಸ್ ಮೋರ್ ಎಕ್ಸೈಟಿಂಗ್ ಆ್ಯಕ್ಚುಲಿ, ಬಿಕಾಸ್ ನೀವು ಏನು ವಾಟ್ ಯು ಲುಕ್ ಫಾರ್ವರ್ಡ್ ಅನ್ನೋದು ಗೊತ್ತಿರೋಲ್ಲ. ಬಟ್ ಅವ್ರ ನರೇಷನ್ ಚೆನ್ನಾಗಿರುತ್ತೆ, ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ, ವಿಷನ್ಸ್ ಅವ್ರು ಹೇಳಿರೋ ರೀತಿ ಚೆನ್ನಾಗಿರುತ್ತೆ. ವಿಜಯ್ ಅವರು ಇಲ್ಲಿ ಮ್ಯಾಕ್ಸ್ ಆ್ಯಕ್ಚುಲಿ ಬರೆದಿರೋದೇ ಅವರಲ್ವ. ಸೊ ನನಗೆ ಅವ್ರು ಬರೆದಿದ್ದ ರೀತಿ ಇಷ್ಟ ಆಯಿತು. ಸೊ ಹಿ ಈಸ್ ಡನ್ ಎ ಗ್ರೇಟ್ ಜಾಬ್. ಅದರಲ್ಲಿ ಸಾಮಾನ್ಯವಾಗಿ ನೀವು ನಿಮ್ಮವರು ಅಂತ ಬಂದಾಗ ನೀವು ಯಾವತ್ತೂ ಕೈ ಬಿಡಲ್ಲ, ಸುದೀಪ್ ಅವರು ಕೈ ಬಿಡಲ್ಲ ಅನ್ನೋದಕ್ಕೆ ಸಾಕಷ್ಟು ವೇದಿಕೆಗಳು ಸಾಕ್ಷಿಯಾಗಿದೆ. ಇತ್ತೀಚೆಗೆ ಒಂದು ಫಾದರ್ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಅನಾವರಣ ನೀವೇ ಮಾಡಿದ್ರಿ. ಆ ಸಂದರ್ಭದಲ್ಲಿ ಆರ್ ಚಂದ್ರು ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಯಾರೇ ಏನೇ ಕೆಟ್ಟದ್ದು ಬಯಸಿದ್ರು ಕೂಡ ನಾನು ನಿಮ್ಮ ಜೊತೆಗೆ ಸದಾ ಇರ್ತೀನಿ ಅನ್ನೋದು. ಸೊ ಅಂಥ ಗುಣಗಳು ಒಂದಿಷ್ಟು ಸ್ಟಾರ್ ನಟರಲ್ಲಿ ಮಾತ್ರ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಫಾದರ್ ಸಿನಿಮಾ ಕೂಡ ನೀವು ನೋಡಿ, ಅವ್ರು ಆ್ಯಕ್ಚುಲಿ ಅದು ದೊಡ್ಡ ಹೈ ಬಡ್ಜೆಟ್ ಸಿನಿಮಾ ಅನ್ನೋದು, ಇಟ್ಸ್ ಅ ನಾರ್ಮಲ್ ಬಡ್ಜೆಟೆಡ್ ಸಿನಿಮಾ. ಅವರು ಹೋಗಿ ಎಲ್ಲೋ ಒಂದು ಕಡೆ ಪ್ರಮೋಷನ್ಸ್ ಮಾಡ್ತಾನೆ ಇರಬೇಕು ಅಂತ ಅವ್ರು ಏನಾದ್ರು ಒಂದು ಸಿನಿಮಾ ಮಾಡಿದ್ರೆ ಪರ್ಪೆಚುವಲಿ ಪ್ರಮೋಷನ್ಸಲ್ಲಿರ್ತಾರೆ ಆ್ಯಂಡ್ ಭಾಳ ದೊಡ್ಡ ರೀತಿನೇ ಮಾಡ್ತಾರೆ, ಯಾವುದು ಚಿಕ್ಕ ರೀತಿಯಲ್ಲಿ ಮಾಡಲ್ಲ ಅವರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಗಳಿಗೆ ಬಂದಾಗ ಒಂದಿಷ್ಟು ವ್ಯಕ್ತಿತ್ವಗಳು ಹೊರಗೆ ಬರ್ತಾರೆ. ಆ ವ್ಯಕ್ತಿ ನಾನು ಇವತ್ತವರೆಗೂ ನಮ್ಮ ಮನೆಗೆ ಬಂದಾಗ ಯಾರ ಬಗ್ಗೆ ಮಾತಾಡಿದ್ದು, ಕೆಟ್ಟದ್ದು ಮಾತಾಡಿದ್ದು ನಾನು ಕೇಳಿಲ್ಲ. ಸೊ ಹಾಗೆ ಬಂದಾಗ ಒಂದು ಒಪಿನಿಯನ್ ಫಾರ್ಮ್ ಆಗುತ್ತೆ ಅವ್ರ ಮೇಲೆ. ಒಂದು ಪರ್ಪೆಚುವಲ್ ಒಂದು ಸ್ಟ್ರಗಲ್ ಇರುತ್ತೆ ಗೊತ್ತಾ, ಸಿನಿಮಾ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಏನೋ ಮಾಡ್ತಾ ಇರಬೇಕು. ಹಾಗಿರ್ಬೇಕಾದ್ರೆ ಆ ಮನುಷ್ಯ 5 ಸಿನಿಮಾ ಕನ್ನಡಕ್ಕೆ ತಾನೇ ಅನೌನ್ಸ್ ಮಾಡಿರೋದು. ಇಲ್ಲಿ ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತೀವಿ, ಬಂದಾಗ ಟೀಕೆ ಮಾಡ್ತೀವಿ, ಏನೋ 5 ಸಿನಿಮಾ ತೆಗಿತಾನಂತೆ, ಆರ್ ಚಂದ್ರು ಅಲ್ಲ ಇವನು 5 ಚಂದ್ರು, ಇದೆಲ್ಲ ತುಂಬ ನಾನು ಕೇಳ್ಪಟ್ಟೆ. ಸೊ ಆ್ಯಂಡ್ ಐ ವಾಂಟೆಡ್ ಟು ಸೇ ದಟ್ ಆನ್ ಸ್ಟೇಜ್. ಅಷ್ಟೇ ಕನ್ನಡ ಸಿನಿಮಾ ಮಾಡ್ತಿದ್ದಾರೆ ಅವರು. ಕನ್ನಡ ಕಲಾವಿದರನ್ನ ಹಾಕ್ಕೊಂಡು ಕನ್ನಡ ಥಿಯೇಟ್ರ್ಗಳಿಗೆ ಸಿನಿಮಾ ಇಲ್ಲ ಅಂದಾಗ 5 ಸಿನಿಮಾ ಮಾಡಿ ಹೇಳಿದಾಗ ಒಂದು ನೀಟಾಗಿ ಕಂಪ್ಲೀಟ್ ಮಾಡಿದಾರಲ್ಲ, ಒಳ್ಳೆ ಕಾಸ್ಟಿಂಗ್ ಹಾಕ್ಕೊಂಡೇ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಹೇಳೋ ಜಾಗದಲ್ಲಿ ಹೇಳಬೇಕು. ನಮ್ಮ ಮನೇಲಿ ಕರೆದು 4 ಗೋಡೆ ಮಧ್ಯದಲ್ಲಿ ಹೇಳೋದಲ್ಲ, ಪ್ರಪಂಚಕ್ಕೂ ಕೇಳಂಗೆ ಹೇಳೋಣ. ದಟ್ ನಾವಿದ್ದೀವಿ, ಅಟ್ಲೀಸ್ಟ್ ನಾವಿದ್ದೀವಿ ಅಂದ ತಕ್ಷಣ ನಿಮ್ಮ ಒಟ್ಟಿಗೆ ಏನೋ ಶಕ್ತಿ ಇದೆ ಅಂತಲ್ಲ, ನೀವೊಬ್ಬರೇ ಇಲ್ಲ ಅಂತ ಅಷ್ಟೇ. ದಟ್ ಈಸ್ ಆಲ್ ಐ ಮೆಂಟ್, ದಟ್ ವಿ ಆರ್ ನಾಟ್ ಅಲೋನ್, ವಿ ಆರ್ ದೇ, ಆಲ್ ಆಫ್ ದೆಮ್ ಅದೇ. ಈಸ್ ಅ ಗುಡ್ ಗಾಯ್, ಈಸ್ ಅ ಗುಡ್ ಮ್ಯಾನ್. ಸರ್, ಒಂದಿಷ್ಟು ರೂಮರ್ಸ್ಗಳು ಕೂಡ ಮ್ಯಾಕ್ಸ್ ಸಿನಿಮಾದಿಂದ ಬಂದಿದೆ. ನಿಮಗೆ ಮತ್ತೆ ಇನ್ನೊಂದು ಪ್ರೊಡ್ಯೂಸರ್ ಜೊತೆ ಗಲಾಟೆ ಆಗಿತ್ತು ನಿಮ್ಮ ನಡುವೆ. ಸರಿ, ಅಂದ್ರೆ ಸರ್ ತಂಡದ ಜೊತೆ ಗಲಾಟೆ ಆಗಿದೆ, ಅಲ್ಲೇನೋ ಮನಸ್ತಾಪದಿಂದಾಗಿ ಸಿನಿಮಾ ಡಿಲೇ ಆಗಿದೆ ಅನ್ನುವಂಥದ್ದು. ಇದಕ್ಕೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಸರ್. ಮನಸ್ತಾಪ ಮನೇಲೇ ಇದೆ ಅಂದಮೇಲೆ ಸೆಟಲ್ ಆಗೋದ್ರಲ್ಲಿ ತಪ್ಪೇನಿದೆ? ಮನೇಲಿಲ್ವಾ? ಏನು ಮನೆಗಳಲ್ಲಿ ಬೆಳಗ್ಗೆ ಎದ್ರು ಒಬ್ರಿಗೊಬ್ರು ಹೂವು ಕೊಟ್ಕೊಂಡ್ಬಿಟ್ಟು ಬಾ ನೀನೇ ನನ್ನ ರಾಣಿ ನಾನೇ ನಿನ್ನ ರಾಜ ಅಂತ ಓಡಾಡ್ತಾ ಇರ್ತೀವ? ಅಲ್ಲಿ ಗಲಾಟೆಗಳಿರಲ್ವ? ಸಿ ಆ್ಯಸ್ ಲಾಂಗ್ ಆ್ಯಸ್ ಆ ಮನೆ ಮುರಿಯಲ್ಲ ಅನ್ನೋ ತನಕ ಎಲ್ಲ ಓಕೆ. ನಮ್ಮಲ್ಲೂ ಆಗಿದೆ, ನಮ್ಮಲ್ಲೂ ವಾದ ವಿವಾದಗಳು ನಡೆದಿದೆ. ಸಿ ಈ ವಾದ ವಿವಾದ ನಡೆದಿದೆ ಅನ್ನೋದು ಸತ್ಯ ಹೌದು, ಬಟ್ ಯಾವುದಕ್ಕೆ ನಡೆದಿರ್ಬೋದು? ದಿಸ್ ಮೇ ಬಿ ಬಿಕಾಸ್ ಆಫ್ ಅ ಫಿಲ್ಮ್, ಬಿಕಾಸ್ ಆಫ್ ಸರ್ಟನ್ ಇಶ್ಯೂಸ್ ಇನ್ಸೈಡ್ ದ ಫಿಲ್ಮ್. ಅದು ಯಾವುದು ತಪ್ಪಲ್ಲ. ಆ್ಯಂಡ್ ಯಾರು ಒಬ್ರಿಗೊಬ್ರು ಕತ್ತಿನ ಪಟ್ಟಿ ಇಟ್ಕೊಂಡು ಗಲಾಟೆ ಮಾಡ್ಕೊಳ್ಳಲ್ಲ. ಇಲ್ಲಿ
ಕೆಲವು ಆರ್ಗ್ಯುಮೆಂಟ್ಸ್ ಡಿಬೇಟ್ಸ್ಗಳು ನಡೀತಾವೆ. ದಟ್ ಇಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ದ ಸಿನಿಮಾ ಅಷ್ಟೇ. ಸರ್, ಚೆನ್ನೈಯಲ್ಲಿ ಪ್ರವಾಹ ಬಂದದಕ್ಕೆ ಒಂದಿಷ್ಟು ಕಾಲ ಡಿಲೇ ಆಯಿತು ಅಂತೇಳಿ, ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ತುಂಬ ಹೊಡಿತು. ಅದೇ ನಮಗೆ ಮೇಜರ್ ಮಿಸ್ಟೇಕ್ ಆಗಿದ್ದು. ಇದು ಮಿಕ್ಕಿ ಡಿಲೇಗಳೆಲ್ಲ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಡಿಲೇ. ಫಸ್ಟು ನಾವು ತುಂಬ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ನವೆಂಬರ್ ಎಂಡಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊತೀವಿ ನಾವು, ಸ್ಕೆಡ್ಯೂಲ್ ಬ್ರೇಕ್. ಅದು ವಾಪಸ್ ಹೋಗಬೇಕು ಅನ್ನೋಷ್ಟರೊಳಗೆ ಮಳೆ ಬಂದು ಹೆಚ್ಚು ಕಮ್ಮಿ ಆಗಿ ಚೆನ್ನೈ ಎಲ್ಲ ಫ್ಲಡ್ ಆಗಿ, ಲಕ್ಕಿಲಿ ನಮ್ಮ ಸೆಟ್ ಮಹಾಬಲಿಪುರಮಲ್ಲಿದ್ದರಿಂದ ನಮ್ಮ ಸೆಟ್ಟೇನು ಎಫೆಕ್ಟ್ ಆಗಲಿಲ್ಲ. ಬಟ್ ಚೆನ್ನೈಯಿಂದ ಯಾವುದೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಏನಾಯಿತು, ತುಂಬ ಡಿಲೇ ಆಗೋಯ್ತು. ಅಷ್ಟರೊಳಗಡೆ ಕ್ರಿಸ್ಮಸ್ಸಿಗೆ ಹತ್ತತ್ರ ಬಂದ್ವಿ, ಮತ್ತೆ ರಜಾ ಅಂತ ಬಂತು. ಸೊ ಪ್ರೊಡ್ಯೂಸರ್ಸ್ ಆವಾಗ ಒಂದೇ ಸತಿ ನಾವು ಜನವರಿ ಸ್ಟಾರ್ಟ್ ಮಾಡೋಣ ಅಂತ ಆಯಿತು. ಜನವರಿ ಅಂತ ಹೋದಾಗ ಸುನಿಲ್ ಅವರು ಇನ್ನು ಕೆಲವರು ತುಂಬ ಬ್ಯುಸಿ ಇದ್ದರು, ಡೇಟ್ಸ್ಗಳು ಆ ಕಡೆ ಈ ಕಡೆ ಆಗಿತ್ತು. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ದ ಅದರ್ ಪಾರ್ಟ್ ಆಫ್ ದ ಡಿಲೇ, ನಥಿಂಗ್ ಎಲ್ಸ್. ಸರ್, ಈಗ ಮ್ಯಾಕ್ಸ್ ಹೊರತುಪಡಿಸಿ ಒಂದಿಷ್ಟು ಪ್ರಶ್ನೆಗಳಿದೆ ಸರ್. ಕಲರ್ಸಲ್ಲಿ ಇವಾಗ ನೀವು ಬಿಗ್ ಬಾಸ್ ಅನ್ನೋ ಶೋ ಅನ್ನು ನಡೆಸ್ಕೊಡ್ತಾ ಇದ್ದೀರಾ, ಬಟ್ ಈ ಸೀಸನೇ ಕೊನೆ ಸೀಸನ್ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಮೇನ್ ರೀಸನ್ ಏನು ಅಂತ ಸರ್? ಸುಸ್ತಾಗಿರುತ್ತೆ, ಸಾಕು. ಏನು ಎಕ್ಸ್ಟ್ರಾ ದೊಡ್ಡದೇನಿಲ್ಲ ಅದರಲ್ಲಿ. ಇನ್ನೊಂದು ಸೀಸನ್ ಮಾಡಿದ್ದೀನಿ. ಸೊ ನನಗೆ ಅನ್ನಿಸ್ತಾ ಇದ್ದಿದ್ದೆ ಸಾಕಪ್ಪ, ಯಾಕಂದರೆ ಶೂಟಿಂಗ್ಗಳೆಲ್ಲ ತೊಂದರೆಗಳಾಗ್ತವೆ. ಆ ಟೈಮಲ್ಲಿ ಶೂಟಿಂಗ್ ಇದ್ದಾಗ ಏನಾಗುತ್ತೆ, ದೀಪಿಕ್ ಅವ್ರು ಎಲ್ಲೋ ಇರ್ತೀನಿ, ನಾನು ಎಲ್ಲಿಂದಲೋ ಎತ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಮಹಾಬಲಿಪುರಮಿಂದ ಚೆನ್ನೈಗೆ ಬಂದು, ಚೆನ್ನೈಯಿಂದ ಫ್ಲೈಟ್ ಎತ್ಕೊಂಡು ಬೆಂಗಳೂರಿಗೆ ಬಂದು, ಮನೆಗೆ ಬಂದು, ಅಲ್ಲಿಂದ ಇಲ್ಲಿ ಬಂದು, ಸಮ್ಟೈಮ್ಸ್ ಇಟ್ ಗೆಟ್ಸ್ ಅ ಲಿಟಲ್ ಟಯರಿಂಗ್. ಸೊ ದೆನ್ ಯು ಫೀಲ್ ಓಕೆ, ಈಗ ಬೆಂಗಳೂರಿನಲ್ಲೇ ಇದ್ದರೆ ಓಕೆ, ಅದಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಪ್ಲೇಸಿಗೆ ಬಿಗ್ ಬಾಸ್ ನೆಕ್ಸ್ಟ್ ಸೀಸನಿಗೆ ಯಾರು ಇರಬೇಕನ್ನೋ ಒಂದು ಆಸೆ ಇದೆ. ನಾನು ಯಾಕೆ ಆಸೆ ಪಡಲಿ? ಅದು ನಿಮಗೆ ಯಾರು ಇರಬೇಕು? ನೀವಿದ್ರೇನೆ ಚೆನ್ನಾಗಿರುತ್ತೆ. ಮತ್ತು ನಾನು ಯಾಕೆ ಆಸೆ ಪಡಲಿ? ನಾವು ಯಾರನ್ನ ಆಸೆ ಪಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರಗಳಿಗೂ ನಮ್ಮ ಬಗ್ಗೆ ಏನಾರು ಹೆಸರು ಯಾರೇ ಇರ್ಬೋದು, ನಮ್ಮ ಹೆಸರು ಎಷ್ಟು ಜನ ತೊಗೊತಾರೆ, ಎಲ್ಲ ಕಡೆ ತೊಗೊತಾರ? ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಾರೆ, ಯಾರೂ ತೊಗೊಳೋದಿಲ್ಲ ಹೆಸರುಗಳಲ್ಲಿ. ಸೊ ನಾನೇ ತೊಗೊಳ್ಳಿ? ಸರ್, ಇನ್ನೊಂದು ಸುದ್ದಿ ಇದೆ, ನೀವು ಕೋಟ್ಯಾಧಿಪತಿಯನ್ನ ನಡೆಸ್ಕೊಡ್ತೀರಾ ಮುಂದಿನ ದಿನಗಳಲ್ಲಿ. ಚಾನ್ಸ್ ಇಲ್ಲ, ಮಾತುಕತೆ ಆಗಿದೆ ಅಂತ. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಸರ್, ಇದರ ಜೊತೆಗೆ ನೀವು ಒಂದು ಅನೌನ್ಸ್ ಮಾಡ್ತೀರಾ, ಇನ್ನು ವರ್ಷದಲ್ಲಿ ಜಾಸ್ತಿ ಸಿನಿಮಾಗಳನ್ನು ನಾನು ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ಇಯರಿಂದ ನಾವು ಎಷ್ಟು ಸಿನಿಮಾಗಳನ್ನು ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಒಂದ್ಸತಿ ಹೇಳಿ ತಗ್ಲಾಕೊಂಡಿದ್ದೀನಿ, ಮಾಡ್ತೀನಿ ಅಂದರೆ ಬೇಡ, ಸುಮ್ಮನೆ ಏನೋ ಹೇಳಕ್ಕೆ ಹೋಗಿ ಏನೋ ಆಗಿ ಅದಕ್ಕೆಲ್ಲ ಸುಮ್ಮನೆ ಯಾಕೆ ತಗ್ಲಾಕೊಂಡು ಏನೋ ಕಮಿಟ್ ಆಗಿಬಿಟ್ಟು. ಪರ್ಪೆಚುವಲ್ ಫೈಟ್ ಅಂತೂ ಇದೆ, ಇವಾಗ ಮಾಡ್ತಾ ಇರಬೇಕು. ಕತೆಗಳು ತುಂಬ ಓಕೆ ಆಗಿದೆ. 3 ರಿಂದ 4 ಸಿನಿಮಾ ತನಕ ನಾನು ಎಲ್ಲ ಸಬ್ಜೆಕ್ಟ್ಸ್ ಓಕೆ ಮಾಡಿ ಎಲ್ಲರ ಹತ್ರ ಮಾತುಕತೆ ಆಗೋಗಿದೆ. ಯಾವಾಗ ಸ್ಟಾರ್ಟ್ ಮಾಡ್ತೀವಿ ನೋಡಬೇಕು, ಅಲ್ಲಿಗೆ ಬಿಟ್ಟುಬಿಡೋಣ, ಕಮಿಟ್ಮೆಂಟ್ಸ್ ಬೇಡಿ. ಸರ್, ಡಿಸೆಂಬರ್ ಇನ್ನೊಂದು ಲಕ್ಕಿ ಮಂತ್ ಅಂತ ತುಂಬ ಅದು ಮಾತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಸ್ಪೆಷಲಿ ಡಿಸೆಂಬರಿಗೆ ಬಂದರೆ ಸಿನಿಮಾಗಳು ಸಕ್ಸಸ್ ಆಗುತ್ತೆ, ಡಿಸೆಂಬರ್ 25th ಬಂದರೆ ಅದು ಸೂಪರ್ ಹಿಟ್ ಆಗುತ್ತೆ ಅಂತ ಎಷ್ಟೋ ಸಿನಿಮಾಗಳು ಅದಕ್ಕೆ ಸಾಕ್ಷಿ ಕೂಡ ಆಗಿದೆ. ಸೊ ನಿಮ್ಮ ಒಪಿನಿಯನ್ ಏನು ಸರ್? ಫ್ಲಾಪ್ ಆಗಿದೆ ಎಷ್ಟಿದ್ದಾವೆ. 2 ಸಕ್ಸಸ್ ರೇಷಿಯೋ ಇಟ್ಕೊಂಡು ತೊಗೊಳೋದು 2-3 ತಪ್ಪಾಗುತ್ತೆ. ಆಗಿದ್ದಾವೆ. ಏನಕ್ಕೆ ಆಗಿದ್ದಾವೆ ಅಂದರೆ, ಒಂದು ಅಲ್ಲಿ ತುಂಬ ರಜೆಗಳು ಸಿಗ್ತಾವೆ. ನಿಮಗೆ ರಜೆಗಳು ಸಿಕ್ಕಿದಾಗ ಕಲೆಕ್ಷನ್ಸ್ ಚೆನ್ನಾಗಿರ್ತಾವೆ, ಆಬ್ವಿಯಸ್. ಅದು ಅದರಿಂದ ಏನೋ ಲಕ್ಕಿ ಡೇಟು ಆ ಥರ ಅಂತ ಬರೋದೇ ಇಲ್ಲ. ಹಾಗಿದ್ದರೆ ಪ್ರಪೋಸಲ್ ಎಲ್ಲರೂ ಅಲ್ಲೇ ಬರಬೇಕಲ್ಲ, ಹಂಗಾಗಲ್ಲ. ಅದು ಹಿಂಗಾಗಲ್ಲ. ಸುಮ್ಮನೆ ಯಾವುದು ನಮಗೆ ಏನೇನು ಸೂಟ್ ಆಗುತ್ತೋ ಅದು ಹೇಳ್ತಾ ಇರ್ತಾರೆ ಅಷ್ಟೇ. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನಡೀತು. ಅಲ್ಲು ಅರ್ಜುನ್ ಅವರು ಇತ್ತೀಚೆಗೆ ಡಿಸೆಂಬರ್ 4ಕ್ಕೆ ಅವರ ಪ್ರೀಮಿಯರ್ ಶೋ ನೋಡಬೇಕಾದ್ರೆ ಕಾಲ್ತೊಡೆತಕ್ಕೆ ಒಳಗಾಗಿ ಒಂದು ರೇವತಿ ಅನ್ನುವಂಥ ಮಹಿಳೆ ಸಾವನ್ನಪ್ಪಿದ್ರು. ಸೊ ಎಲ್ಲೋ ಒಂದು ಕಡೆ ಸ್ಟಾರ್ ನಟರು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಪ್ರೋಟೋಕಾಲ್ಗಳನ್ನು ಯೂಸ್ ಮಾಡ್ಕೋತಾ ಇಲ್ಲ ಅನ್ನೋದು ನಿಮ್ಗೆ ಅನಿಸುತ್ತಾ ಸರ್, ಅಥವಾ ಬೇಜವಾಬ್ದಾರಿ ಅನ್ನಿಸ್ತಿದ್ಯಾ? ನನಗೆ ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದಿರೋ ವಿಚಾರಗಳಿಗೆ ಮಾತಾಡೋದು ತಪ್ಪಾಗುತ್ತೆ. ನಡೆದಿದ್ದಂತೂ 100% ನಾಟ್ ರೈಟ್. ಅಂದರೆ ಒಬ್ಬರು ತೀರೋಗ್ತಾರೆ ಅಂದರೆ ಅದು ಇಟ್ಸ್ ನಾಟ್ ರೈಟ್. ಬಟ್ ಇಲ್ಲಿ ಕಾರಣಗಳು ಯಾರಾಗ್ತಾರೆ, ಕಾರಣ ಏನಕ್ಕಾಯಿತು, ಸ್ವಲ್ಪ ಡೀಪಾಗಿ ಹೋದಾಗ ಕಾರಣಗಳು ಬೇರೆ ಇರ್ಬೋದು. ನಾವು ಇಲ್ಲಿ ಕುತ್ಕೊಂಡು ಯಾವ್ದಾದ್ರು ವಿಚಾರಕ್ಕೆ ಜಡ್ಜ್ಮೆಂಟ್ಸ್ ಕೊಡೋದು ತುಂಬ ಈಸಿ ಆಗಿಬಿಡುತ್ತಲ್ಲ. ನನಗೆ ಗೊತ್ತಿರೋದು ಸಿನಿಮಾ ಅಂತ ತಕ್ಷಣ ಒಂದು ಜನಸಾಗರ, ಸ್ಟಾರ್ಡಮ್ ಅಂದರೆ ಇನ್ನೊಂದು ಸಮುದ್ರ ಥರ. ಸೊ ಅದೇನಾಗುತ್ತೆ, ಏನೇನೋ ನಡೀತಾ ಇರುತ್ತೆ. ಆದಷ್ಟು ನಾವೆಲ್ಲ ಸಿನಿಮಾದಲ್ಲಿ ಕಲಾವಿದರಾಗಿ ನಾವು ಕೇಳ್ಕೊಳ್ಳೋದು ಫಸ್ಟ್ ಅದೇ, ನೋಡಿ ಅದು ಬೇಡಿ, ಹುಷಾರಾಗಿರಿ, ಅದು ಮಾಡಬೇಡಿ, ಇದು ಕಟ್ಟಬೇಡಿ, ಅಲ್ಲಿ ಏರ್ಬೇಡಿ ಹೇಳ್ತಾ ಇರ್ತೀವಿ ನಾವು. ಅದು ಬಟ್ ಡೋಂಟ್ ಯು ಥಿಂಕ್ ದಟ್ ಈಸ್ ವಾಟ್ ಇಸ್ ಮ್ಯಾಡ್ನೆಸ್? ಸ್ಟಾರ್ಡಮ್, ಒಂದು ಫ್ಯಾನ್ಸ್, ಪ್ರೀತಿ, ಕೆಲವು ಹೆಚ್ಚು ಕಮ್ಮಿಗಳು ಆಗ್ತಾ ಇರ್ತವೆ. ಆದಷ್ಟು ಆಗದೆ ಇರೋಂಗೆ ನೋಡ್ಕೊಳ್ಳೋದು ಬೆಟರ್ ಅಷ್ಟೇ. ಸರ್, ಶಿವಣ್ಣನ ವಿಚಾರಕ್ಕೆ ಬರೋದಾದರೆ ಅವರ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 24th ಆಪರೇಷನ್ ಆಗ್ತಾ ಇದೆ ಸರ್. ಸಾಕಷ್ಟು ಅವರು ಕುಗ್ಗಿ ಹೋಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್? ಶಿವಣ್ಣ ಒಂಥರ ಸಿಟಿ ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ಕರೆಂಟ್ ಹೋಗೋದು ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ಎನರ್ಜಿ ಇದು ಎಲ್ಲಿ ಕಾಣ್ತದೆ ಅವ್ರು ಕುಗ್ಗೋದು ಗೀಗೋದು? ಚಾನ್ಸೇ ಇಲ್ಲ. ಈಸ್ ಅ ಫೈಟರ್.
ಈ ವಿಚಾರ ನಿಮಗೆ ಇತ್ತೀಚೆಗೆ ಅವ್ರಿಗೆ ವಿಚಾರ ಗೊತ್ತಾಗಿ ಅವ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೂ ಹೋಗಿ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ, ಶೋ ನಡೆಸ್ಕೊಟ್ಟು ತಮಾಷೆ ಮಾಡ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ ಅವರು. ಸೊ ಒಂಥರ ವಾಕಿಂಗ್ ಹಾರ್ಲಿಕ್ಸ್ ಬಾಟ್ಲ್ ಇದ್ದಂಗೆ ಅವರು, ಪ್ಯಾಕ್ಡ್ ಎನರ್ಜಿ ಅದು, ಚಾನ್ಸೇ ಇಲ್ಲ ಅದು. ಸರ್, ಈ ಮ್ಯಾಕ್ಸ್ ಸಿನಿಮಾ ಆದ ನಂತರ ಯಾವತ್ತಾದ್ರೂ ಮೀಟ್ ಆಗಿದ್ದೀರಾ ಅಥವಾ ಸಿನಿಮಾ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡ್ಕೊಂಡಿದ್ದೀರಾ? ನಾವು ಅವರು ಪರ್ಪೆಚುವಲಿ ಫೋನ್ ಇರ್ತೀವಿ, ಅಂದರೆ ಯಾವಾಗಲೂ ನಾವೆಲ್ಲ ಏನು ದಿನನಿತ್ಯ ಮಾತಾಡೋರಲ್ಲ ನಾವೆಲ್ಲ. ಬಟ್ ಒಂದು ಫೋನ್ ಕಾಲ್ ಅವೇ ಇರುತ್ತೆ. ನಾವು ವಿಚಾರಿಸ್ತಾ ಇರ್ತೀವಿ, ಗೀತಕ್ಕನ್ನು ವಿಚಾರಿಸ್ತಾ ಇರ್ತೀವಿ, ಅವರು ಫೋನ್ ಮಾಡ್ತಾರೆ ಏನಾರು ಇದ್ದಾಗ. ಒಂದು ಪರಸ್ಪರ ಒಂದು ಗೌರವ ಅಂತ ಇದ್ದಾಗ, ಪ್ರೀತಿ ಅಂತ ಇದ್ದಾಗ ದಿನನಿತ್ಯ ನೀವು ಮಾತಾಡಬೇಕಾಗಿಲ್ಲ, ಬರಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಅವ್ರು ನಿಮಗೋಸ್ಕರ ಇದ್ದಾರಂತ. ಆ ಒಂದು ಪೊಸಿಷನಲ್ಲಿ ನಾವಿಬ್ಬರು ಇದ್ದೀವಿ, ಪರ್ಪೆಚುವಲಿ ಟಚಲ್ಲಿ ಇರ್ತೀವಿ. ಏನಾರು ಇದ್ದಾಗ ಅವ್ರು ಮಾಡೇ ಮಾಡ್ತಾರೆ. ನಾನು ಅವರಿಗೆ ಡೈರೆಕ್ಟಾಗಿ ಯಾವತ್ತೂ ಫೋನ್ ಮಾಡಿಲ್ಲ. ನಾನು ಕೇಪಿಂಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಗೀತಕ್ಕಗೆ ಮಾಡ್ತೇನೆ. ಸೊ ಅವ್ರಿಗೆ ಮಾತಾಡೋದು ಇವಾಗ ನಾನು ಸ್ಟ್ರೈಟ್ ಯಾವತ್ತೂ ಶಿವಣ್ಣಗೆ ಇವತ್ತವರೆಗೆ ಮಾಡಿಲ್ಲ. ಏನೇ ಸಲಿಗೆ ಇದ್ದರು ಅವರು ಅಲ್ಲಿರ್ತಾರೆ, ಆ ಜಾಗದಲ್ಲೇ ನೋಡ್ಕೊಂಬಂದು ನಾವು ಅವ್ರನ್ನ ಅಲ್ವಾ. ಸೊ ನಾನು ಇವತ್ತವರೆಗೆ ಡೈರೆಕ್ಟಾಗಿ ಫೋನ್ ಮಾಡಿಲ್ಲ. ಅವ್ರ ನಂಬರ್ ಇದೆ ಎಲ್ಲ ನಾನು ಮಾಡಲ್ಲ. ಇದೆಲ್ಲ ನಡಿಬೇಕಾದ್ರೆ ಒನ್ ಆಫ್ ದಿ ಫಸ್ಟ್ ಫೋನ್ ಕಾಲ್ಸ್ ನಮಗೆ ಮಾಡಿದ್ದವರು. ಈ ಥರ ಇದೆ ಸುದೀಪ್ ಅವರೇ ಅಂತ ಹೇಳಿದಾಗ ಯಾರಿಗೂ ಗೊತ್ತಿರಲಿಲ್ಲ ಇನ್ನು ವಿಚಾರ. ಅವತ್ತು ಮಾತಾಡಿಕೊಂಡು ಮೀಟ್ ಮಾಡಿಲ್ಲ, ಮಾತಾಡಿ ನಾವು ಇಸ್ ಫೈನ್. ಸರ್, ಒಂದೆರಡು ದಿವಸದ ಬೆಳವಣಿಗೆ ನಿಮಗೂ ಗೊತ್ತಿರ್ಬೋದು. ಗೊತ್ತಿಲ್ಲಮ್ಮ, ನನಗೇನು ಗೊತ್ತಿಲ್ಲ. 2 ದಿನದಲ್ಲಿ ನನಗೆ ಬಿಗ್ ಬಾಸ್ ನಡೀತದೆ, ಇಂಟರ್ವ್ಯೂಗಳು ನಡೀತದೆ. ನನ್ನ ಜೀವನದ 2 ದಿನದ ಬೆಳವಣಿಗೆ ಇಷ್ಟೇ. ಅದಕ್ಕೆ ನಾನು ಬೆಳವಣಿಗೆ ಅನ್ನೋದು. ಮಿಕ್ಕಿದೆಲ್ಲ ನನಗೆ ಸ್ಟೋರೀಸ್ ಅಂತೀನಿ. ಐ ಆಮ್ ನಾಟ್ ಅರೌಂಡ್ ಸ್ಟೋರೀಸ್. ಸರ್, ಆ ವಿಚಾರಕ್ಕೆ ಬರೋದಾದರೆ ಬೇಡ, ನನಗೆ ಸಂಬಂಧ ಇಲ್ಲದೆ ಇರೋದು ನನಗೆ ಬೇಡವೇ ಬೇಡ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗ್ಲೋರಿಫೈ ಎನಿಥಿಂಗ್ ಆರ್ ಇವನ್ ಪುಟ್ ಡೌನ್ ಎನಿಥಿಂಗ್. ಸರ್, ಇನ್ನು ಮ್ಯಾಕ್ಸ್ ಸಿನಿಮಾ ವಿಚಾರಕ್ಕೆ ಮತ್ತೆ ಬರೋದಾದರೆ, ಮ್ಯಾಕ್ಸನ್ನು ನೋಡಬೇಕು ಅಂತ ತುಂಬ ಇಷ್ಟಪಟ್ಟಿರೋರು ನಿಮ್ಮ ತಾಯಿ. ಸೊ ಇದು ನನಗೆ ಸಂಬಂಧಪಟ್ಟಿದ್ದು, ನನ್ನ ಜೀವನಕ್ಕೆ ನನ್ನ ಜೀವನನೇ ಇದು. ಓಕೆ, ಸೊ ವಿಲ್ ಬಿ ದೇರ್. ತಾಯಿ ಎಷ್ಟು ಆಸೆ ಪಟ್ಟಿದ್ರು ಈ ಸಿನಿಮಾ ನೋಡೋಕ್ಕೆ, ಈ ಸಿನಿಮಾದ ಬಗ್ಗೆ ಏನು ಹೇಳಿದ್ರು ಅಂತ? ಯಾಕಂದರೆ ಇದನ್ನು ನೀವೇ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ, ನೀವೇ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಸೊ ಈ ಒಂದು ಸಿನಿಮಾದ ಮೇಲೆ ಎಷ್ಟು ಕನಸು ಇಟ್ಕೊಂಡಿದ್ರು ಅಂತ ಹೇಳಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾನು ಪ್ರೊಡ್ಯೂಸ್ ಮಾಡಿಲ್ಲ, ಇದು ಕಲೈಪುಲಿ ದಾನ್ವರ್ ಪ್ರೊಡ್ಯೂಸ್ ಮಾಡಿರೋದು. ಐ ಹ್ಯಾವ್ ಜಸ್ಟ್ ಕೊಲಾಬರೇಟೆಡ್ ವಿತ್ ಹಿಮ್ ಇನ್ ದ ಪ್ರೊಡಕ್ಷನ್. ಸೊ ಪ್ರೊಡ್ಯೂಸರ್ ಇಸ್ ಅವರು. ಸೊ ನಾವು ಪ್ರೊಡ್ಯೂಸರ್ ಅನ್ನೋದು ದೊಡ್ಡ ತಪ್ಪಾಗ್ಬಿಡುತ್ತೆ. ಹೀ ಈಸ್ ದ ಮೇನ್ ಪ್ರೊಡ್ಯೂಸರ್ ಆ್ಯಂಡ್ ದ ಹೋಲ್ ಒಂದು ಸೋಲ್ ಪ್ರೊಡ್ಯೂಸರ್ನ ಕಲೈಪುಲಿ ಅವರು. ಆ್ಯಕ್ಟರ್ ಆಗಿ ನಾನು ಕೊಲಾಬ್ರೇಟ್ ಏನಕ್ಕಾದೆ ಅಂದರೆ ಐ ವಾಂಟೆಡ್ ಟು ಸಪೋರ್ಟ್ ಹಿಮ್. ಅರ್ಥ ಆಯ್ತಲ್ಲ. ಸೊ ನಾನೇನು ವ್ಯಾವಹಾರಿಕವಾಗಿ ನಾನೇನು ಅವ್ರ ಹತ್ರ ದುಡ್ಡು ಅದೇನು ಪಡೆದಿಲ್ಲ. ನಾನು ಬೇರೆ ರೀತಿ ಕೊಲಾಬ್ರೇಟ್ ಆಗಿ, ಸರ್ ಇದ್ದರೆ ಶೇರಲ್ಲಿ ನಾನು ತೊಗೊತೀನಿ, ನೀವು ತೊಗೊಳ್ಳಿ, ನಾವು ತೊಗೊಂಡು ಫಸ್ಟ್ ಟೈಮ್ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ, ಫಸ್ಟ್ ಟೈಮ್ ನಂತರ ಸಿನಿಮಾ, ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀರಾ. ಸೊ ನಾವಿಬ್ಬರು ಕೊಲಾಬ್ರೇಟ್ ಆಗಿ ಒಂದು ಸಿನಿಮಾ ಮಾಡೋಣ, ಬರೋದ್ರಲ್ಲಿ ನೋಡ್ಕೊಳ್ಳೋಣ ಅಂತ ಹೋದ್ಮೇಲೆ ಆಬ್ವಿಯಸ್ಲಿ ನಾನು ಪಾರ್ಟ್ನರ್ ಪ್ರೊಡ್ಯೂಸರ್ ಥರ ಅದೇ, ಆವಾಗ ಬರುತ್ತದು. ಸೊ ಪ್ರೊಡ್ಯೂಸರ್ ಅವರೇ, ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಸೆಕೆಂಡ್ ಇನ್ನೊಂದು ಏನಂತಂದರೆ, ನನ್ನ ತಾಯಿ ಯಾವತ್ತೂ ನನ್ನ ಕೆಲಸ, ನನ್ನ ಸಿನಿಮಾ ಯಾವತ್ತೂ ಮಿಸ್ ಮಾಡಿಲ್ಲ. ಚಿಕ್ಕ ಚಿಕ್ಕ ರೀಲ್ ಬಂದು ನೋಡ್ತಾ ಇರ್ತಾರೆ. ಅವ್ರಿಗೊಂದಿತ್ತು, ಅವ್ನು ಯಾವಾಗಲೂ ಕೇಳೋ ತೋರಿಸೋ ಸಿನಿಮಾ ತೋರಿಸೋ ಅಂತ. ನಾನು ಎಲ್ಲರಿಗೂ ಯಾವಾಗಲೂ ಹೇಳಿದ್ದೀನಿ, ಸಿನಿಮಾ ಆಲ್ಮೋಸ್ಟ್ ರೆಡಿ ಇತ್ತು, ತೋರಿಸ್ಬೋದಿತ್ತು ನಾವು. ಅಂದರೆ ಎಲ್ಲರೂ ಸ್ವಲ್ಪ ಶ್ರಮಪಟ್ಟು ಒಂದು ಟೈಮಲ್ಲಿ ಫಿನಿಷ್ ಮಾಡಿದಿದ್ರೆ ಬಹುಶಃ ತೋರಿಸ್ಬೋದಿತ್ತು. ಅನ್ನೋ ಕೊರತೆ ಇರುತ್ತೆ ದೀಪಿಕಾ ಅವರೇ. ಸೊ ಈ ಕ್ಷಣದಲ್ಲಿ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಸರ್? ಏನು ಮಿಸ್ ಮಾಡ್ಕೋತಿದ್ದೀರಾ ಅಂತ ಹೇಳಿ? ಯಾವ ವಿಚಾರದಲ್ಲಿ? ನಿಮ್ಮ ತಾಯಿಯಿಂದ ಅಥವಾ ಅವ್ರ ಅಡುಗೆ ಆಗಿರ್ಬೋದು. ಸೊ ಈ ಕ್ಷಣದಲ್ಲಿ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಸರ್? ಏನು ಮಿಸ್ ಮಾಡ್ಕೋತಿದ್ದೀರಾ ಅಂತ ಹೇಳಿ? ಯಾವ ವಿಚಾರದಲ್ಲಿ? ನಿಮ್ಮ ತಾಯಿಯಿಂದ ಅಥವಾ ಅವ್ರ ಅಡುಗೆ ಆಗಿರ್ಬೋದು. ನನ್ನ ತಾಯಿ ನನ್ನ ಒಂದು ಅಹಮಮ, ಅದು ಇವತ್ತಿಲ್ಲ ಅಷ್ಟೆ. ಸೊ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಹೆಂಡತಿ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ರು ಪ್ರಿಯಾ ಮೇಡಮ್. ಸೊ ಈ ಸಿನಿಮಾ ವಿಚಾರವಾಗಿ ಪ್ರಿಯಾ ಮೇಡಮ್ ಹೇಳಿರುವಂಥ ಒಂದು ಮಾತು, ಏನಾದರೂ ಒಂದು ಶಾರ್ಟು ನೀನು ನನಗೆ ರಿಲೀಸ್ಗಿಂತ ಮುಂಚೆ ತೋರಿಸಿದ್ರೆ ಎಲ್ಲರೂ ನಾನೇ ಹೋಗಿ ಕಟ್ಟಾಕ್ಬಿಡ್ತೀನಿ ನಾನು ಅಂತ ಹೇಳಿದ್ದಾರೆ. ಯಾಕಂದರೆ ನನಗೆ ಪ್ರಾಬ್ಲಮ್ ಏನಾದರೂ ನನಗೇನಾದ್ರು ಕಳಿಸ್ತಾ ಇರ್ತಾರಲ್ಲ ಪ್ರೊಡಕ್ಷನ್, ಅದು ಹಂಗೆ ಫಾರ್ವರ್ಡ್ ಮಾಡ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ ನೋಡು. ಅವ್ರಿಗೆ ಏನಂದ್ರೆ ನಾನು ಒಂದು ದಿನ ಇಡೀ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋಕ್ಕೆ ಬಿಡಿ, ಎಲ್ಲ ತೋರಿಸ್ತೀರ ಸಾಂಗ್, ಅದಂತರ ಅಲ್ಲಿ ಹೋಗೋಷ್ಟೊಳಗೆ ಕ್ಯೂರಿಯಾಸಿಟಿನೇ ಇರಲ್ಲ. ಸೊ ತೋರಿಸ್ಬಾರ್ದು ಈ ಸತಿ ಅಂದ್ಬಿಟ್ಟು ಒಂದೇ ಒಂದು ಕ್ಲಿಪ್ಪಿಂಗ್ ನೋಡೋಕೆ ರೆಡಿ ಇಲ್ಲ. ಇದು ಬಂದಿರೋದು ಈ ಸಿನಿಮಾದಲ್ಲಿ. ಸರ್, ಮ್ಯಾಕ್ಸ್ ಸಿನಿಮಾ ನೋಡಿದಂಥ ಪ್ರೇಕ್ಷಕರಿಗೆ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡು ಥಿಯೇಟರ್ಗೆ ಹೋಗ್ಬೋದು ಅಂತ? ಅಥವಾ ಸಿನಿಮಾದಲ್ಲಿ ಯಾವತ್ತೂ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾರ ಸಿನಿಮಾದಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇದೇ ನಾವು ಹೇಳೋದು, ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್. ನಿಮಗೆ ಲೈಫಲ್ಲಿ ತುಂಬ ಬೋರ್ ಆಗಿ ಏನೂ ಇಲ್ಲ, ಏನಾದ್ರು ಬೇಕು ನಿಮಗೆ ಒಂದು ಹುಮ್ಮಸ್ ಬೇಕು ಅಂತ ಹೋಗೋದೇ ಸಿನಿಮಾ, ಕಲಿಯೋಕ್ಕಲ್ಲ. ಸಿನಿಮಾ ನೋಡೋಕೆ ನಿಮಗೆ ಆಸೆ ಆಗಿರುತ್ತೆ, ನೋಡಿ ಅಷ್ಟೇ ಹೋಗಿ. ಸರ್, ಕಾಪ್ ಅನ್ನುವಂಥದ್ದು ನಿಮ್ಮ ಪ್ರತಿ ಸಿನಿಮಾದಲ್ಲೂ ನಾವು ನೋಡ್ತೀವಿ ಜಾಸ್ತಿಯಾಗಿ.
ಇಲ್ಲಿ ಬೇರೆ ಯಾವ ಥರ ಆದರೂ ಗೆಟಪ್ ಇರುತ್ತೆ ಸರ್? ಅಂದರೆ ಎರಡು ಶೇಡ್ ಇದೆ. ಈಗ ನಾವು ನೋಡ್ತಾ ಇರೋದು ಲಾಂಗ್ ಹಿಡ್ಕೊತೀರಾ, ಆ ಒಂದು ಲುಕ್ ಅದೆಲ್ಲ ನಾವು ಟೀಸರಲ್ಲಿ ನೋಡಿದ್ದೀವಿ. ಈ ಕಾಪ್ ಅಂದ ತಕ್ಷಣ ಮೈ ಮೇಲೆ ಅದನ್ನು ಹಾಕಿದಾಗ ಯಾವ ಥರ ಫೀಲ್ ಕೊಡುತ್ತೆ? ಇದರಲ್ಲಿ ನಾನು ಕಾಕಿನೇ ಹಾಕಿಲ್ಲ ಆ್ಯಕ್ಚುಲಿ. ಒಂದು ರಾತ್ರಿ ಕತೆ ಅಂದಾಗ ಇದು ಕಾಕಿ ಬಂದೇ ಇಲ್ಲ. ಇನ್ನು ಕೆಲವು ಒಂದು ಲಿಟಲ್ ಬಿಟ್ ಆಫ್ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ, ಅದನ್ನು ಬಿಟ್ಕೊಟ್ಟಕ್ಕಾಗತ್ತೆ ನಾನು ಈ ಪಾರ್ಟ್ ಹೇಳಿದ್ರೆ. ಕರೆಕ್ಟ್. ಸೊ ಇಟ್ ಈಸ್ ನಾಟ್ ಅಬೌಟ್ ಇಟ್ ಈಸ್ ಅ ಪರ್ಸ್ನಾಲಿಟಿ. ಕಾಪ್ ಕೂಡ ಇಟ್ಸ್ ಅ ಪರ್ಸ್ನಾಲಿಟಿ. ಕಾಕಿ ಹಾಕೊಂಡಲ್ಲಿ ಎಲ್ಲ ಥರನೂ ಸಿಗ್ತಾರೆ ನಿಮಗೆ. ಸಟಲ್ ಆಗಿರೋರು ಸಿಗ್ತಾರೆ, ಮೋಸ್ಟ್ ಅಗ್ರೆಸಿವ್ ಸಿಗ್ತಾರೆ, ಎಲ್ಲ ಥರ ಇರುತ್ತಲ್ಲ. ಇಟ್ಸ್ ಯಾರು ಹಾಕಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅದು ಇತ್ತೀಚೆಗೆ ಶಿವಾಜಿ ಛತ್ರಪತಿ ಶಿವಾಜಿಯವರ ಪಾರ್ಟ್ ಮಾಡ್ತಾರೆ ಅಂತ ರಿಷಬ್ ಶೆಟ್ಟಿ ಅನೌನ್ಸ್ ಮಾಡಿದ್ರು. ಆದರೆ ಒಂದಿಷ್ಟು ವಾದ ವಿವಾದಗಳು ಅಥವಾ ಒಂದಿಷ್ಟು ಮಾತುಗಳು ಕೇಳಿ ಬಂದಿತ್ತು. ಅದೊಂಥರ ಕಾಂಟ್ರವರ್ಷಿಯಲ್ ಆಗಿ ಕನ್ವರ್ಟ್ ಆಯಿತು. ಪುಲಕೇಶಿ ಅವರ ಸಿನಿಮಾವನ್ನ ಮಾಡಲಿ ರಿಷಬ್ ಅವರು, ಶಿವಾಜಿ ಛತ್ರಪತಿ ಅವರು ಬೇಡ ಅಂತ. ಸೊ ಇದ್ರ ಬಗ್ಗೆ ಸರ್ ಯಾರಾದರೂ ಪ್ರೊಡ್ಯೂಸ್ ಮಾಡ್ತಾ ಇದಾರ? ಪುಲಕೇಶಿ ಇಲ್ಲ, ಯಾವ್ದು ಇಲ್ವೋ ಅದ್ರ ಬಗ್ಗೆ ವಾದ ನಡೀತಾ ಇದೆ. ಅವ್ರು ಯಾರಾದ್ರೂ ಹೋಗಿ ಈ ಸಿನಿಮಾ ಮಾಡಿ ಅಂತ ಪ್ರೊಡ್ಯೂಸ್ ಮಾಡಿಬಿಟ್ಟು ಅವ್ರು ಅದನ್ನ ರಿಜೆಕ್ಟ್ ಮಾಡಿದ್ರೆ ಒಪ್ಕೋಬಹುದು. ಯಾರು ಹೋಗಿಲ್ಲ ಅಂತ ನನಗೆ ವಿಚಾರ ಗೊತ್ತಿಲ್ಲ, ನೀವೇ ಗೊತ್ತಾಗ್ತದೆ ನನಗೆ. ಯಾರು ಹೋಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅವರು? ಹೌದು, ಹೆಣ್ಣು ಬಂದ್ರೆ ತಾನೇ ಮದುವೆ ಆಗೋದು, ಬರ್ದೇನೆ ಹೆಣ್ಣು ಮದುವೆ ಆಗೋದು. ಸರ್ ನಿಮ್ಮ ಮಗಳ ವಿಚಾರಕ್ಕೆ ಬಂದ್ರೆ ನಿಮ್ಮ ಜೊತೆ ಆಕ್ಟ್ ಮಾಡಕ್ಕೆ ಅಥವಾ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಪ್ರಯತ್ನ ಏನಾದರೂ ಇದೆಯಾ ಸರ್ ಮುಂದಿನ ದಿವಸಕ್ಕೆ? ಇದು ನಾನೇ ಶೇರ್ ಮಾಡ್ತಾ ಇದ್ದೀವಿ ಸ್ಕ್ರೀನ್. ನೀವು ಒಳ್ಳೆ ಅಂತ ಸಂದರ್ಭ ಅಂದ್ರೆ ಖುಷಿಯಾಗಿ ಬರ್ತೀವಿ. ಯಾಕಂದ್ರೆ ಅವರ ಇನ್ಸ್ಟಾ ಆಗಿರ್ಬೋದು, ಅವ್ರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಸ್ವಲ್ಪ ನಿಮ್ಮ ಹಾಡುಗಳನ್ನ, ನಿಮ್ಮ ಡೈಲಾಗ್ಗಳನ್ನ ಇಮಿಟೇಟ್ ಮಾಡೋದು, ಈ ಥರದ್ದು ಒಂದಿಷ್ಟು ಪೋಸ್ಟರ್ಗಳನ್ನು ಅವ್ರು ಹಾಕ್ತಾನೆ ಇರ್ತಾರೆ. ಸೊ ಈ ಕಾರಣಕ್ಕೆ ತುಂಬಾ ಬೆಳೆದಾದ್ರೆ ನನ್ನೊಟ್ಟಿಗೆ ರೀಲ್ಸ್ ಮಾಡೋಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ನನಗೆ ತುಂಬಾ ವೆರಿ ಇದು ಹೇಳಿದ್ರೆ ಸ್ಟುಪಿಡ್ ಅನ್ಸ್ಬೋದು, ಬಟ್ ನನಗೆ ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅಥವಾ ಯಾವುದೋ ರೀಲ್ಗೆ ಅಂತ ವೆರಿ ಕ್ಯಾಮ್ರಾ ಶೈ. ನನಗೆ ರೀಲ್ಸ್ ಎಲ್ಲ ಮಾಡಿ ತುಂಬಾ ನಾಚಿಕೆ ಆಗುತ್ತೆ ನನಗೆ. ಏನ್ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದು ಹೆಂಗ್ ಮಾಡೋದು ಗೊತ್ತಿಲ್ಲ. ಅವ್ರಿಗೆ ಹೆಂಗ್ ಹೋಗ್ತಾ ಇರ್ತಾರೆ, ನನಗೆ ಬರಲ್ಲ ಅದು. ಪಾಪ ಪ್ರೊಫೆಷನಲ್ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಪ್ರಾಮಿಸ್ ಮಾಡಿದ್ದೀನಿ ಯಾವತ್ತೋ ಒಂದಿನ ಮಾಡೋಣ ಅಂದ್ಬಿಟ್ಟು. ಅವ್ರಿಗೆ ಅದು ಇವತ್ತು ತುಂಬಾ ಈಸಿಯಾಗಿ ಮಾಡ್ತಾರೆ, ಅಜಯ್ ನಮ್ಗಾಗಲ್ಲ. ಸರ್ 5 ಭಾಷೆಯಲ್ಲಿ ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಪರಭಾಷೆಯಿಂದ ಅಥವಾ ನಟರಾಗಿರ್ಬೋದು, ಒಂದಿಷ್ಟು ಫ್ಯಾನ್ಸ್ಗಳು ಅಲ್ಲಿ ಕೂಡ ಇದ್ದಾರೆ ನಿಮಗೆ. ಯಾವ ಥರ ನಿಮಗೆ ರಿವ್ಯೂ ಬರಕ್ಕೆ ಶುರುವಾಗಿದೆ ಸರ್ ಈಗಲೇ? ಮೇಡಮ್, ಇದು ಪ್ಯಾನ್ ಇಂಡಿಯಾ ಅನ್ಕೊಂಡು ಖಂಡಿತ ಮಾಡಿ ಸಿನಿಮಾ ಅಲ್ಲ, ಅದೊಂದು ಹೇಳ್ಬಿಡ್ತೀನಿ. ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಆಗ್ತದೆ, ಬಟ್ ನಾನು ಪ್ಯಾನ್ ಇಂಡಿಯಾ ಅನ್ಕೊಂಡು ಮಾಡಲಿಲ್ಲ. ನಾವು ಅನ್ಕೊಂಡಿದ್ದು ಒಂದು ಒಳ್ಳೆ ಕತೆ, ಇಷ್ಟರಲ್ಲಿ ಇರುವಂಥ ಒಂದು ಕತೆ, ಒಂದು ನಮ್ಮ ಜನಕ್ಕೆ ನಮ್ಮ ಒಂದು ಫ್ಯಾನ್ಸ್ ಕಾಯ್ತಾ ಇರೋರಿಗೆ ಅವ್ರಿಗೆ ಹೇಳ್ಬೇಕು ಅನ್ನೋ ಒಂದು ಕತೆ ಅನ್ಕೊಂಡು ನಾನು ಮಾಡಿದ್ದು. ಬಟ್ ಇವಾಗ ಅಫ್ಕೋರ್ಸ್ ಎಲ್ಲ ಕಡೆ ಹೋಗ್ತಾ ಇದೆ, ಅಲ್ಲಲ್ಲಿ 2 ದಿನ ಲೇಟ್ ರಿಲೀಸ್ ಆಗ್ತದೆ ಬಿಕಾಸ್ ಬೇರೆ ಭಾಷೆ ಆಗಿರೋದ್ರಿಂದ. ನೋಡೋಣ. ಬಟ್ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ನನ್ನ ಸಿನಿಮಾ ಇಲ್ಲಿ ಕಾಯ್ಕೊಂಡು ಕೂತಿದಾರಲ್ಲ, ಅವ್ರಿಗೆ ಏನಾದ್ರು ಊಟ ಬಡಿಸ್ಬೇಕು ಅನ್ನೋ ಆಸೆ ಅಷ್ಟೇ. ಸರ್ ಕೊನೆಯದಾಗಿ ಮ್ಯಾಕ್ಸ್ ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಸೊ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬರ್ತಾರೆ ಅಷ್ಟೇ. ಓಕೆ ಸರ್. ನೋಡ್ತಾರೆ, ಏನೋ ಅವ್ರು ಕಾಯ್ಕೊಂಡು ಕೂತಿದ್ದಾರೆ ಸಿನಿಮಾಗೆ ಅನ್ನೋದೇ ಒಂದು ದೊಡ್ಡ ನಮ್ಮ ಸಿನಿಮಾಗೆ ಯಾರು ಕಾಯ್ಬೇಕಾಗಿಲ್ಲ, ಯಾರು ಅದಕ್ಕೆ ಕಾಯ್ಬೇಕಾಗಿಲ್ಲ. ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ, ತುಂಬ ಕಲಾವಿದರಿದ್ದಾರೆ, ತುಂಬ ಸಿನಿಮಾ ಇದೆ. ಅಂಥದ್ರಲ್ಲಿ ಅವರೆಲ್ಲ ನಮ್ಮ ಸಿನಿಮಾಗೆ ಕಾಯ್ಕೊಂಡಿದ್ದಾರೆ ಅಂದ್ರೆ ಅವ್ರು ನಮ್ಮಲ್ಲಿ ಇಟ್ಟರೆ ಇನ್ನೂ ಒಂದು ಪ್ರೀತಿ. ತುಂಬ ಲೇಟಾಗಿ ಸಿನಿಮಾ ಕೊಡ್ತಾ ಇದ್ದೀನಿ ನಾನು 25ನೇ ತಾರೀಕು. ಸೊ ಕ್ಷಮೆ ಇರಲಿ ಅಂತ ಕೇಳ್ಬಲ್ಲ ಅಷ್ಟೇ. ಏನೋ ಅದಿದೆ ಅಂತ ಪ್ರಾಮಿಸ್ ಮಾಡೋದಕ್ಕೆ ನಾನು ಸಾರಿ, ಐ ಆಮ್ ರಿಲೀಸಿಂಗ್ ಇಟ್ ವೆರಿ ಲೇಟ್. ದಟ್ ಮಚ್ ಐ ಕ್ಯಾನ್ ಸೇ ಟು ಮೈ ಆಡಿಯನ್ಸ್. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ತನಕ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಪವರ್ ಟಿವಿ ಜೊತೆ ಹಂಚ್ಕೊಂಡಿದ್ದೀರಾ, ನಿಮಗೆ ಥ್ಯಾಂಕ್ ಯು. ತುಂಬಾ ವಿಚಾರಗಳ ಮಧ್ಯೆ ಒಂದಿಷ್ಟು ಮ್ಯಾಕ್ಸ್ ಬಗ್ಗೆ ಮಾತಾಡಿದ್ವಿ ಅಮ್ಮ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ, ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಅವ್ರಿಗೆ ಯಾವ ಆ್ಯಂಗಲಲ್ಲಿ ಹೇಳಬೇಕನ್ನಿಸ್ತೋ ಅದನ್ನು ಅವರು ಹೇಳಿದ್ದಾರೆ. ಸೊ ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.